ಚಿಕನ್ ಮಾಡಿದ್ದೀನಿ. ಕ್ಲೀನಾಗಿ ಬರ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಎಲ್ಲ ಇವಾಗ ಮಾತಾಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್. ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಸಂಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತೋರ್ಸಲ್ಲಿ ಚಿತ್ತಾರ ಮಾಡ್ತಾವ್ರೆ ನಮ್ಮ ಯಜಮಾನ್ರು ಅಂತ. ಅಲ್ಲಿ ತೋರ್ಸೋ, ಡೆಕೋರೇಷನ್ ಮಾಡ್ತಾವ್ರೆ ನೋಡಿ ಫ್ರೆಂಡ್ಸ್ ನಮ್ಮ ಯಜಮಾನ್ರು. ಮೊಟ್ಟೆ ಬೇಡ ಹಂಗೆ ತೋರಿಸ್ಬೇಕು. ಅದು ಮೊಟ್ಟೆ ಕೋಳಿ ಸಾಂಬಾರ್ ರೆಡಿ ಇದೆ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಬೇಕು ಅನ್ಕೋತೀನಿ. ಎತ್ಕೊಳ್ಳ ಹೋಗೋದೇ ನೀರು ತುಂಬ ಹಾಕ್ಬಿಟ್ಟಿದ್ದಾರೆ ನಮ್ಮ ಮಮ್ಮಿ ನೋಡಿ. ಈ ವೈದ ಹಬ್ಬ ಬಂದ. ಜಾಗ ಇರಲಿಲ್ಲ, ಅದಕ್ಕೆ ಫ್ರೆಂಡ್ಸ್, ನಾನಿಲ್ಲಿ ಚಿಲ್ಲಿ ಚಿಕನ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿನೂ ಸಹ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಲ್ಲ ಬಾಡಿಸಿದ್ದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಕ್ಯಾಪ್ಸಿಕಮ್ಮು ಸುಮಾರಾಗಿ ಒಂದು ಕಾಲು ಭಾಗ ಬೆಂದರೆ ಸಾಕು, ಎಣ್ಣೆಲಿ ಫ್ರೈ ಆದರೆ ಸಾಕು. ನೆಕ್ಸ್ಟ್ ಅದಕ್ಕೆ ಚಿಕನ್ ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ. ಇವಾಗ ಉಪ್ಪು ಹಾಕ್ಕೊಳ್ಳಿ. ನೀವು ಉಪ್ಪು ಹಾಕ್ಕೊಂಡು ಕ್ಯಾಪ್ಸಿಕಮ್ಮು ಮತ್ತು ಚಿಕನ್ನು ಎಲ್ಲನೂ ಫುಲ್ಲು ಚೆನ್ನಾಗಿ ಒಂದಾಗಿ ಬೇಯೋವರೆಗೂ ಅದನ್ನು ಚೆನ್ನಾಗಿ ತಿರುಗಿಸ್ಕೊತಾನೆ ಇರಬೇಕು. ನೋಡಿ, ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿದ್ದಾದ್ಮೇಲೂ ಸಹ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಅದೆಲ್ಲ ನೀರು ಬಿಟ್ಟು ಮತ್ತೆ ಅದು ಹಾಗೆ ಪಾತ್ರೆಯಲ್ಲೇ ಹಿಂಗೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು. ಮತ್ತು ಇವಾಗ ಒಂದು ಲೋಟದಷ್ಟು ನೀರನ್ನ ಹಾಕ್ಕೋಬೇಕು, ಚಿಕನ್ ಬೇಯೋ ಅಷ್ಟು. ಆ ಚಿಕನ್ನ ಒಂದು 10 ನಿಮಿಷ ಅದನ್ನು ಮುಚ್ಚಿ ಬೇಯಿಸಿದ್ರೆ ನೋಡಿ ಒಂದು ಅದಕ್ಕೆ ಚೆನ್ನಾಗಿ ಬೇಯುತ್ತೆ. ಇವಾಗ ಬೆಂದಂಥ ಚಿಕನ್ಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೋಬೇಕು. ಅರಿಶಿಣದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಬಿಡಿ 1-2 ನಿಮಿಷ. ಅಷ್ಟರಲ್ಲಿ ನಾನಿಲ್ಲಿ ಒಂದು ಬೌಲ್ಗೆ 1-2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಆವಾಗಲೇ ಉಪ್ಪಾಕಿ ಸ್ವಲ್ಪ ಬೇಯಕ್ಕೆ ಬಿಟ್ಟಿದ್ವಲ್ಲ, ಅದಕ್ಕೆ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ನಾನು ಗ್ರೀನ್ ಚಿಲ್ಲಿ ಸಾಸು, ಅದು ನಾನು ಒಂದು ಅಂದಾಜು ಮೇಲೆ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ಅಳತೆ ಮೇಲೆ ನೋಡಿ ಹಾಕ್ಕೊಳ್ಳಿ. ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಎರಡು ಹಾಕ್ಕೊಂಡು ತಿರುಗಿಸ್ಕೊಂಡು ನಾನು ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಹಾಕಿ ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಅನ್ನೋವಾಗ ಮನೆಯಲ್ಲೇ ಮಾಡಿದ್ದಂಥ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಅಂಗಡಿದ್ದು ಏನು ಪೆಪ್ಪರ್ ಪೌಡರ್ ಅಷ್ಟು ಫ್ಲೇವರ್ ಚೆನ್ನಾಗಿರಲ್ಲ. ಮತ್ತು ಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೋಡಿ ಚೆನ್ನಾಗಿ ಬಾಡಿಸ್ತಾಯಿದ್ರೆ ಚಿಕನ್ನು ಚೆನ್ನಾಗಿ ಆಯಿತು. ನಾವು ಮತ್ತು ಚಾಕು ಹಚ್ಕೊಂಡಿದ್ದೀನಿ, ಅದು ದೃಷ್ಟಿ ಆಗಬಾರ್ದಂತ. ನಿಮಗೆ ಬೇಕು ಅಂದರೆ ನೀವು ಹಚ್ಕೋಬೋದು ಚಾಕುನ. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಇವಾಗ ಆಗಿದೆ ಅಂತ ಅಂದರೆ ಎಣ್ಣೆ ಮತ್ತು ಚಿಕನ್ನು ಒಂದು ನೋಡಿ ಸಪ್ರೇಟ್ ಆಗೋಯ್ತು, ಎಣ್ಣೆ ಬಿಟ್ಕೊಳ್ಳುತ್ತೆ ಚಿಕನ್ನು. ಆವಾಗ ಫೈನಲ್ ಆಗಿದೆ ಅಂತ. ಫ್ರೆಂಡ್ಸ್, ಒಂದೇ ಒಂದು ಸತಿ ಟ್ರೈ ಮಾಡಿ ನೀವು. ಬೇಳೆ ಸಾಂಬಾರು, ರಸಮ್ಮು ಅವೆಲ್ಲ ಸೈಡ್ ಡಿಶ್ ಆಗಿ
ಇದು ಪೆಪ್ಪರ್ ಫ್ಲೇವರು, ಕ್ಯಾಪ್ಸಿಕಮ್ ಫ್ಲೇವರ್ ಎಲ್ಲ ತುಂಬ ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಚೆನ್ನಾಗಾಗಿತ್ತು ನೋಡಿ, ನೋಡೋಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಸತಿ ಟ್ರೈ ಮಾಡಿ. ಓಕೆ, ಹಾಯ್ ಗಾಯ್ಸ್, ಇವತ್ತು ಸೋಮವಾರ, ಭಾನುವಾರ ವಿಡಿಯೋ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ನೆಕ್ಸ್ಟು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಸೋಮವಾರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಕಸ ಎಲ್ಲ ಗುಡಿಸೋದು ಬ್ಯಾಲೆನ್ಸ್ ಇದೆ. ಕಸ ಎಲ್ಲ ಗುಡಿಸಿ ಫ್ರೆಶ್ ಅಪ್ ಆಗಿ ಹೊರಗಡೆ ಅಂಗಡಿಗೆ ಹೋಗೋಣ ಅಂತಿದ್ದೀವಿ. ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ನೋಡೋಣ, ಹೊರಗಡೆ ಹೋಗಿ ಏನೇನು ಪರ್ಚೇಸ್ ಮಾಡ್ಕೊಬರ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ನೋಡಿ, ಇವಾಗ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಹೊರಟೆ. ಪೂಜೆ ಏನು ಮಾಡೋದೇನಿರಲಿಲ್ಲ. ಸೊ ಇವಾಗ ಚಿಕ್ಕಪೇಟೆಗೆ ಹೊರಡ್ತಾ ಇದ್ದೀನಿ. ಕೀ ತೊಗೊಂಡು ಡೋರ್ ಕ್ಲೋಸ್ ಮಾಡಿಕೊಂಡು ಬಸ್ಸಲ್ಲಿ ಒಬ್ಬಳೇ ಹೋಗ್ತಾಯಿದ್ದೀನಿ. ಇವತ್ತು ಶಾಪಿಂಗಿಗೆ ಯಾರೂ ಇಲ್ಲ ಜೊತೆಯಲ್ಲಿ. ಇಟ್ಸ್ ಓಕೆ, ಅದೊಂಥರ ಚೆನ್ನಾಗಿರುತ್ತೆ. ನಾವು ಹೊರಟಿದ್ದು ಟೈಮ್ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ. ಫುಲ್ಲು ಮಳೆ ಅಂದರೆ ಮಳೆನಲ್ಲೇ ನಡ್ಕೊಂಡು ಹೋಗ್ತಾಯಿದ್ದೀನಿ. ಒಂದು 10 ನಿಮಿಷ ಅಲ್ಲಿ ನಿಂತಿದ್ದೆ. ಏನೋ ಸುಮಾರಾಗಿ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಬಂದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನಾನು ಏನೇನು ಪರ್ಚೇಸ್ ಮಾಡ್ಕೊಬಂದೆ ಅಂತ. ಮಳೆಯಲ್ಲಿ ತುಂಬ ನೆನ್ಕೊಂಡು ಬಂದೆ ಫ್ರೆಂಡ್ಸ್. ಫುಲ್ ತಲೆನೋವಾಯಿತು. ನೆಕ್ಸ್ಟು ನಾನು ಇವಾಗ ಅಡುಗೆಗೆ ಉಪ್ಸಾರು ಮುದ್ದೆ ಮಾಡಿದ್ದೆ. ಎಳೆ ಬೆಂಡೆಕಾಯಿ ಇತ್ತು. ಅದರಲ್ಲಿ ಈ ರೆಸಿಪಿ ಮಾಡಿದ್ರೆ ತುಂಬ ಸಖತ್ತಾಗುತ್ತೆ ಮತ್ತು ಈಸಿನೂ ಸಹ. ಪೆಪ್ಪರ್ ಹಾಕಿರ್ತೀವಲ್ಲ, ಫಿಶ್ಶು ಪೆಪ್ಪರ್ ಫಿಶ್ ಥರನೇ ಇರುತ್ತೆ. ಆದರೆ ಬೆಂಡೆಕಾಯಿ ಬಂದು ಎಳ್ಸಾಗಿರಬೇಕು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಹಿಂದೆ ಮುಂದೆ ಕಟ್ ಮಾಡಿ ಮಧ್ಯೆ ಹುಳ ಏನಾದರೂ ಐತೆ ಅಂತ ಕಟ್ ಮಾಡಿ ಒಂದು ಸತಿ ಟೆಸ್ಟ್ ಮಾಡಿ ಈ ಥರ ಡ್ರೈ ಆಗಿಯೇ ಚೆನ್ನಾಗಿ ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಹುರ್ಕೋಬೇಕು. ಏನು ಎಣ್ಣೆ ಏನೂ ಆಗಬಾರ್ದು. ಒಂದು ಮೀಡಿಯಮ್ ಉರಿನಲ್ಲಿ ನೋಡಿ, ಈ ಥರ ಸುಟ್ಟಂಗೆ ಆಗೈತೆ ಅಲ್ವಾ ಬೆಂಡೆಕಾಯಿ, ಆ ಥರ ಹುರ್ಕೋಬೇಕು. ನೆಕ್ಸ್ಟು ಎಣ್ಣೆಗೆ ಡ್ರೈಯಾಗಿ ಫ್ರೈ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಣ್ಣೆಲೂ ಸಹ ಅದು ಒಂದು ಸ್ವಲ್ಪ ಆಲ್ರೆಡಿ ಒಂದು ಅರ್ಧ ಬೆಂದಂಗೆ ಆಗಿರುತ್ತೆ ನೋಡಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಎಲ್ಲ ತುಂಬ ಚೆನ್ನಾಗಾಗಿದೆ. ಸ್ಪೂನಲ್ಲಿ ಹಾಕಿದ್ರೆ ಅಷ್ಟು ನೀಟಾಗಿ ಸ್ಪ್ರೆಡ್ ಆಗೋಲ್ಲ ಅಂದ್ಬಿಟ್ಟು ನಾನು ಉಪ್ಪನ್ನ ಕೈಯಲ್ಲೇ ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಉಪ್ಪು ಮತ್ತು ಚಿಲ್ಲಿ ಪುಡಿ 2 ಹಾಕಿದ್ರೆ ಮುಗೀತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ಇದನ್ನು ಊಟದ ಜೊತೆ ನೆಂಚ್ಕೊಳಕ್ಕಾದರೂ ಯೂಸ್ ಮಾಡ್ಬೋದು. ಇಲ್ಲ ಬೇಜಾರಾದಾಗ ಜಸ್ಟ್ ಟೈಮ್ ಪಾಸ್ಗಾದರೂ ಮಾಡ್ಕೊಂಡು ತಿನ್ಬೋದು. ಈಸಿಯಾಗಿ ಎರಡು ಪದಾರ್ಥಗಳಿಂದ. ಮಕ್ಕಳು ಬೆಂಡೆಕಾಯಿ ತಿನ್ನಲ್ಲ ಅಂತ ಯಾವ ಮಕ್ಕಳು ಹಠ ಮಾಡ್ತಿರ್ತಾರೆ, ಅಂಥ ಮಕ್ಕಳುಗಳಿಗೆ ಈ ಥರ ಬೆಂಡೆಕಾಯಿ ರೆಸಿಪಿ ಮಾಡಿಕೊಡೋದ್ರಿಂದ ಬೆಂಡೆಕಾಯಿ ತಿಂದಂಗೂ ಆಗುತ್ತೆ, ಟೇಸ್ಟು ಸಹ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಬಾಯ್ ಬಾಯ್.